ಇವತ್ತು ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ಮತ್ತು ದುಬಾರಿ ಲಕ್ಸುರಿ ಫ್ಯಾಷನ್ ಬ್ರ್ಯಾಂಡ್ ಅಂದ್ರೆ ಅದು ಲೂಯಿಸ್ ವ್ಯುಯಿಟನ್. ಇದರ ಸಿಇಒ ಬರ್ನಾರ್ಡ್ ಅರ್ನಾಲ್ಡ್ ಬರೋಬ್ಬರಿ $180 ಬಿಲಿಯನ್ ಆಸ್ತಿಯೊಂದಿಗೆ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದಾರೆ. ಆದರೆ ಇವತ್ತಿನ ಈ ಯಶಸ್ಸನ್ನು ನೋಡಿದರೆ ಯಾರೂ ಕೂಡ ಊಹಿಸಲು ಸಾಧ್ಯವಿಲ್ಲ. ಈ ಕಂಪನಿಯನ್ನು ಪ್ರಾರಂಭಿಸಿದ ವ್ಯಕ್ತಿ ತನ್ನ ಹದಿಹರೆಯದ ದಿನಗಳಲ್ಲಿ ಅನಾಥನಾಗಿದ್ದ, ಅಕ್ಷರ ಜ್ಞಾನ ಇರಲಿಲ್ಲ ಮತ್ತು ಕಾಡಿನಲ್ಲಿ ಮಲಗುತ್ತಿದ್ದ ಅಂತ. ಹೌದು, ಲೂಯಿ ವಿಟಾನ್ ಕತೆ ಅತ್ಯಂತ ಕಡು ಬಡತನದಿಂದ ಅತಿ ದೊಡ್ಡ ಶ್ರೀಮಂತಿಕೆಗೆ ಬೆಳೆದ ನಿಜವಾದ ಕತೆ. ಆದರೆ ಇದರ ಜೊತೆಗೆ ಕಂಪನಿಯು ಭೀಕರವಾದ ಟೇಕ್ಓವರ್, ನೂರಾರು ಮೊಕದ್ದಮೆಗಳು ಮತ್ತು ಕರಾಳ ವಿವಾದಗಳನ್ನು ಕೂಡ ಎದುರಿಸಬೇಕಾಗಿ ಬಂತು. ಇದು ಲೂಯಿ ವಿಟಾನ್ನ ಕ್ರೇಜಿ ಸ್ಟೋರಿ. ಲೂಯಿ ವಿಟಾನ್ 1821ರಲ್ಲಿ ಜನಿಸಿದರು. ಫ್ರಾನ್ಸ್ನ ಅಂಚಾಯ್ ಎಂಬ ಒಂದು ಸಣ್ಣ ಹಳ್ಳಿಯಲ್ಲಿ ತಮ್ಮ ಕುಟುಂಬದ ಜಮೀನಿನಲ್ಲಿ ಕೆಲಸ ಮಾಡುತ್ತಾ ಬೆಳೆದರು. ಆ ಹಳ್ಳಿಯಲ್ಲಿ ವಿದ್ಯುತ್ ಅಥವಾ ಕುಡಿಯುವ ನೀರಿನ ಸೌಲಭ್ಯವೂ ಇರಲಿಲ್ಲ. ಲೂಯಿ ಅವರ ತಂದೆ ಕ್ಸೇವಿಯರ್ ಒಬ್ಬ ಗಿರಣಿ ಮಾಲೀಕ ಮತ್ತು ರೈತರಾಗಿದ್ದರು. ಇನ್ನು ಅವರ ತಾಯಿ ಕೊರಿನ್ ಮನೆಗೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಸಿಗಲಿ ಅಂತ ಟೋಪಿಗಳನ್ನು ಮಾಡುತ್ತಿದ್ದರು. ಲೂಯಿ ಎಂದಾದರೂ ಶಾಲೆಗೆ ಹೋಗಿ ಶಿಕ್ಷಣ ಪಡೆದಿದ್ದಾರಾ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ. ಹತ್ತಿರದ ಶಾಲೆ 6 ಮೈಲಿ ದೂರದ ಹಳ್ಳಿಯಲ್ಲಿತ್ತು ಮತ್ತು ಲೂಯಿ ಓದಲು ಬರೆಯಲು ಕಲಿಯದೆ ಪೂರ್ತಿ ಸಮಯ ಹೊಲದಲ್ಲೇ ಕೆಲಸ ಮಾಡುತ್ತಿದ್ದರು ಎಂದು ನಂಬಲಾಗಿದೆ. ತನ್ನ ಕುಟುಂಬಕ್ಕೆ ಊಟ ನೀಡಲು ಅವರು ಪ್ರತಿದಿನ ಬೆಳಗಿನಿಂದ ರಾತ್ರಿಯವರೆಗೆ ಹೊಲದಲ್ಲಿ ಬೆವರು ಹರಿಸಬೇಕಿತ್ತು. ವಿಟಾನ್ ಕುಟುಂಬವು ತೀವ್ರ ಆರ್ಥಿಕ ಸಂಕಷ್ಟದಲ್ಲಿದ್ದರಿಂದ ಯುವ ಲೂಯಿ ಹುಟ್ಟಿದ ಪರಿಸ್ಥಿತಿಯೇ ಅವರ ಭವಿಷ್ಯವನ್ನು ಕತ್ತಲಿಗೆ ತಳ್ಳುವಂತಿತ್ತು. ಆದರೆ ಪರಿಸ್ಥಿತಿ ಇನ್ನೂ ಭೀಕರವಾಯಿತು. ಲೂಯಿಗೆ ಕೇವಲ 10 ವರ್ಷ ಇದ್ದಾಗ ಅವರ ತಾಯಿ ತೀರಿಹೋದರು. ಅವರ ತಂದೆ ತಕ್ಷಣವೇ ಮತ್ತೊಬ್ಬ ಮಹಿಳೆಯನ್ನು ಮದುವೆಯಾದರು. ಆದರೆ ಲೂಯಿ ಅವರ ಹೊಸ ಸಾಕುತಾಯಿ ಅತ್ಯಂತ ಕ್ರೂರಿ ಮತ್ತು ಮ್ಯಾನಿಪುಲೇಟಿವ್ ಆಗಿದ್ದಳು. ಅವಳ ಜೊತೆ ಲೂಯಿಗೆ ಪ್ರತಿದಿನ ಜಗಳವಾಗುತ್ತಿತ್ತು. ಇದರಿಂದ ಬೇಸತ್ತು ಅವರಿಗೆ ಕೇವಲ 13 ವರ್ಷ ತುಂಬಿದಾಗ ಪ್ಯಾರಿಸ್ ನಗರಕ್ಕೆ ಹೋಗುವ ಪ್ಲಾನ್ನೊಂದಿಗೆ ಮನೆಯಿಂದ ಓಡಿಹೋದರು. ಯಾರಿಗೂ ಬಾಯ್ ಕೂಡ ಹೇಳದೆ ಮಧ್ಯರಾತ್ರಿ ಮನೆಯಿಂದ ಜಾರಿಕೊಂಡರು. ಆದರೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಪ್ಯಾರಿಸ್ ಅಲ್ಲಿಂದ ಬರೋಬ್ಬರಿ 225 ಮೈಲಿ ದೂರವಿತ್ತು ಮತ್ತು ಲೂಯಿ ಬಳಿ ದುಡ್ಡು ಅಥವಾ ಊಟ ಏನೂ ಇರಲಿಲ್ಲ. ಲೂಯಿ ಮಣ್ಣಿನ ರಸ್ತೆಗಳಲ್ಲಿ ಕಾಲ್ನಡಿಗೆಯಲ್ಲೇ ಸಾಗಬೇಕಾಯಿತು. ಹೆಚ್ಚಿನ ರಾತ್ರಿಗಳನ್ನು ಹಸಿದ ಹೊಟ್ಟೆಯಲ್ಲಿ ಕೇವಲ ಒಂದು ಚಾದರ ಹೊದ್ದು ಕಾಡಿನಲ್ಲೇ ಕಳೆಯುತ್ತಿದ್ದರು. ದಾರಿಯಲ್ಲಿ ಯಾವುದಾದರೂ ಹೊಸ ಹಳ್ಳಿ ಸಿಕ್ಕಾಗ ಅಲ್ಲಿನ ಜನರಿಗೆ ಸಣ್ಣಪುಟ್ಟ ಕೆಲಸ ಮಾಡಿಕೊಟ್ಟು ಊಟ ಅಥವಾ ಕೆಲವು ನಾಣ್ಯಗಳನ್ನು ಪಡೆಯುತ್ತಿದ್ದರು. ಆದರೆ ರೂಮ್ ಬಾಡಿಗೆಗೆ ತಗೊಂಡು ಇರಲು ಅವರ ಬಳಿ ಹಣವಿರಲಿಲ್ಲ. ಹಾಗಾಗಿ ಕಾಡಿನಲ್ಲಿ ಅಥವಾ ಎಲ್ಲೇ ಆಶ್ರಯ ಸಿಕ್ಕರೂ ಅಲ್ಲಿ ಮಲಗುತ್ತಿದ್ದರು. ಆದರೆ ಈ ಸಣ್ಣಪುಟ್ಟ ಕೆಲಸಗಳಿಂದ ಲೂಯಿ ಕಲ್ಲು, ಲೋಹ, ಬಟ್ಟೆ ಮತ್ತು ಮರದ ಜೊತೆ ಹೇಗೆ ಕೆಲಸ ಮಾಡಬೇಕು ಎಂಬ ಕೌಶಲ್ಯಗಳನ್ನು ಕಲಿತುಕೊಂಡರು. ಇದೇ ಕೌಶಲ್ಯಗಳು ಮುಂದೆ ಅವರ ಇಡೀ ಜೀವನವನ್ನೇ ಬದಲಾಯಿಸಲಿವೆ. ಆದರೆ ಈ ರೀತಿಯ ಪ್ರಯಾಣ ತುಂಬಾ ನಿಧಾನವಾಗಿತ್ತು. ಅವರಿಗೆ ಪ್ಯಾರಿಸ್ ತಲುಪಲು ಬರೋಬ್ಬರಿ 3 ವರ್ಷಗಳು ಬೇಕಾದವು. ಪ್ಯಾರಿಸ್ ತಲುಪಿದ ಕೆಲವೇ ದಿನಗಳಲ್ಲಿ ಲೂಯಿಗೆ ಬಾಕ್ಸ್ ಮೇಕಿಂಗ್ ಮತ್ತು ಪ್ಯಾಕಿಂಗ್ ಮಾಡುವ ಅಂಗಡಿಯಲ್ಲಿ ಅಪ್ರೆಂಟಿಸ್ ಕಲಿಕಾಗಾರ ಆಗಿ ಕೆಲಸ ಸಿಕ್ಕಿತು. ಆ ಕಾಲದಲ್ಲಿ ಬಾಕ್ಸ್ ಮೇಕರ್ಸ್ ಗ್ರಾಹಕರಿಗೆ ಬೇಕಾದ ಸೈಜ್ನ ಬಾಕ್ಸ್ಗಳನ್ನು ತಯಾರಿಸುತ್ತಿದ್ದರು ಮತ್ತು ಅವರು ಎಲ್ಲಾದರೂ ಪ್ರವಾಸ ಹೋಗುವಾಗ ಸಾಮಾನುಗಳನ್ನು ಪ್ಯಾಕ್ ಮತ್ತು ಅನ್ಪ್ಯಾಕ್ ಮಾಡಿಕೊಡುತ್ತಿದ್ದರು. ಈ ಕೆಲಸದಿಂದ ಲೂಯಿಗೆ ಹೈ ಕ್ಲಾಸ್ ಮತ್ತು ಶ್ರೀಮಂತ ಜನರ ಪರಿಚಯವಾಗಲು ಶುರುವಾಯಿತು. ಲೂಯಿ ಇಲ್ಲಿ ಹಲವು ವರ್ಷಗಳ ಕಾಲ ಅತ್ಯಂತ ಕಷ್ಟಪಟ್ಟು ಕೆಲಸ ಮಾಡಿ ಈ ಕಲೆಯನ್ನ ಪೂರ್ತಿಯಾಗಿ ಕಲಿತರು. ನಿಜ ಹೇಳಬೇಕೆಂದರೆ 1851ರಲ್ಲಿ ಫ್ರಾನ್ಸ್ನ ರಾಣಿಯೇ ಎಂಪ್ರೆಸ್ ಆಫ್ ಫ್ರಾನ್ಸ್ ಇವರ ಕೆಲಸದ ನೈಪುಣ್ಯತೆಯನ್ನು ನೋಡಿ ಫಿದಾ ಆದಳು. ಅವಳು ಲೂಯಿ ಅವರನ್ನು ತನ್ನ ವೈಯಕ್ತಿಕ ಬಾಕ್ಸ್ ಮೇಕರ್ ಮತ್ತು ಪ್ಯಾಕರ್ ಆಗಿ ನೇಮಿಸಿಕೊಂಡಳು. ಒಬ್ಬ ಸಾಮಾನ್ಯ ಬಾಕ್ಸ್ ಮೇಕರ್ಗೆ ಇದು ತನ್ನ ಕೆರಿಯರ್ನಲ್ಲಿ ಸಿಗಬಹುದಾದ ಅತಿ ದೊಡ್ಡ ಗೌರವವಾಗಿತ್ತು. ಲೂಯಿ ಯಾವುದೇ ಆಸ್ತಿ ಇಲ್ಲದ ಅನಾಥ ಹದಿಹರೆಯದ ಹುಡುಗನಿಂದ ರಾಜಮನೆತನದ ಪ್ರತಿಷ್ಠಿತ ಕೆಲಸದವರೆಗೆ ಬೆಳೆದಿದ್ದರು. ಇದು ತನ್ನದೇ ಆದ ದೊಡ್ಡ ಸಾಧನೆ. ಆದರೆ ಲೂಯಿ ವಿಟಾನ್ ಮನಸ್ಸಿನಲ್ಲಿ ತನ್ನ ಭವಿಷ್ಯದ ಬಗ್ಗೆ ಇನ್ನೂ ದೊಡ್ಡ ಕನಸಿತ್ತು. ತಮ್ಮ 33ನೇ ವಯಸ್ಸಿನಲ್ಲಿ ಮದುವೆಯಾದ ನಂತರ ಲೂಯಿ ತಮ್ಮ ಉಳಿತಾಯದ ಹಣವನ್ನು ಬಳಸಿ ಪ್ಯಾರಿಸ್ನಲ್ಲಿ ಸ್ವಂತ ಬಾಕ್ಸ್ ಮೇಕಿಂಗ್ ವರ್ಕ್ಶಾಪ್ ಓಪನ್ ಮಾಡಿದರು. ಆಗಿನ ಕಾಲದ ಸೂಟ್ಕೇಸ್ಗಳಲ್ಲಿ ಲೂಯಿ ಒಂದು ದೊಡ್ಡ ದೋಷವನ್ನು ಗಮನಿಸಿದ್ದರು. ಆ ಬಾಕ್ಸ್ಗಳನ್ನು ಚರ್ಮದಿಂದ ಮಾಡಲಾಗುತ್ತಿತ್ತು ಮತ್ತು ಅವುಗಳ ಮೇಲ್ಭಾಗ ದುಂಡಗಾಗಿ ಇರುತ್ತಿತ್ತು. ಇದರಿಂದ ಮಳೆನೀರು ಕೆಳಗೆ ಜಾರುತ್ತಿತ್ತು. ಆದರೆ ದೊಡ್ಡ ಸಮಸ್ಯೆ ಏನೆಂದರೆ ಅವುಗಳನ್ನು ಒಂದರ ಮೇಲೊಂದು ಜೋಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಪ್ಯಾಕರ್ಸ್ ಒಂದೊಂದೇ ಬಾಕ್ಸ್ ಅನ್ನು ಹೊತ್ತುಕೊಂಡು ಹೋಗಬೇಕಿತ್ತು. ಲೂಯಿ ಬೇರೆ ಬೇರೆ ಮೆಟೀರಿಯಲ್ಗಳೊಂದಿಗೆ ಎಕ್ಸ್ಪೆರಿಮೆಂಟ್ ಮಾಡಲು ಶುರು ಮಾಡಿದರು ಮತ್ತು ಕೊನೆಗೆ ಕ್ಯಾನ್ವಾಸ್ ಬಟ್ಟೆ ಅತ್ಯಂತ ಹಗುರ, ಗಟ್ಟಿಮುಟ್ಟಾದ ಮತ್ತು ವಾಟರ್ ಪ್ರೂಫ್ ಆಗಿದೆ ಎಂಬುದನ್ನು ಕಂಡುಕೊಂಡರು. ಇದರರ್ಥ ಈಗ ಸೂಟ್ಕೇಸ್ಗಳ ಮೇಲ್ಭಾಗವನ್ನು ಚಪ್ಪಟೆಯಾಗಿ ಫ್ಲಾಟ್ ಟಾಪ್ಸ್ ಮಾಡಬಹುದಿತ್ತು. ಇದು ಇಡೀ ಪ್ಯಾಕಿಂಗ್ ಪ್ರಕ್ರಿಯೆಯನ್ನೇ ಸುಲಭಗೊಳಿಸಿತು, ಏಕೆಂದರೆ ಈಗ ಒಂದರ ಮೇಲೊಂದು ಹಲವು ಸೂಟ್ಕೇಸ್ಗಳನ್ನು ಜೋಡಿಸಿ ಒಟ್ಟಿಗೆ ಸಾಗಿಸಬಹುದಿತ್ತು. ಲೂಯಿ ಅವರ ಈ ಹೊಸ ವಿನ್ಯಾಸ ಆಧುನಿಕ ಯುಗದ ಲಗೇಜ್ಗೆ ನಾಂದಿ ಹಾಡಿತು. ಶ್ರೀಮಂತ ವಲಯದಲ್ಲಿ ಈಗಾಗಲೇ ಲೂಯಿಗೆ ಒಳ್ಳೆಯ ಹೆಸರಿದ್ದರಿಂದ
ಈ ಹೊಸ ಲೈನ್ ಲಗೇಜ್ ಬಿಡುಗಡೆಯಾದ ತಕ್ಷಣವೇ ಭಾರೀ ಸಕ್ಸಸ್ ಕಂಡಿತು. ಶ್ರೀಮಂತರ ನಡುವೆ ಇದು ಒಂದು ಪ್ರತಿಷ್ಠೆಯ ಸಂಕೇತವಾಗಿ ಸ್ಟೇಟಸ್ ಸಿಂಬಲ್ ಬದಲಾಯಿತು ಮತ್ತು ಜಗತ್ತಿನಾದ್ಯಂತ ಇವರಿಗೆ ಆರ್ಡರ್ಗಳು ಬರಲು ಶುರುವಾದವು. ಈಜಿಪ್ಟ್ನ ರಾಜಮನೆತನದಿಂದಲೂ ಆರ್ಡರ್ ಬಂದವು. 1859ರ ಹೊತ್ತಿಗೆ ಲೂಯಿ ಇನ್ನೂ ದೊಡ್ಡ ವರ್ಕ್ಶಾಪ್ ತೆರೆದು 20ಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ನೇಮಿಸಿಕೊಂಡರು. ಆ ಸಮಯದಲ್ಲಿ ರೈಲು ಮತ್ತು ಹಡಗು ಪ್ರಯಾಣ ಹೆಚ್ಚಾಗಿದ್ದರಿಂದ ಗ್ರಾಹಕರ ಸಂಖ್ಯೆಯೂ ವಿಪರೀತ ಹೆಚ್ಚಾಯಿತು. ಲೂಯಿ ಇನ್ನೂ ಜೀವನ ಪೂರ್ತಿ ಯಶಸ್ವಿಯಾಗಿ ಇರ್ತಾರೆ ಅಂದುಕೊಳ್ಳುವಷ್ಟರಲ್ಲಿ ಫ್ರಾನ್ಸ್ನಲ್ಲಿ ಯುದ್ಧ ಶುರುವಾಯಿತು ಮತ್ತು ವಿಟಾನ್ ಬದುಕಿನಲ್ಲಿ ಮತ್ತೊಮ್ಮೆ ದುರಂತ ಸಂಭವಿಸಿತು. 1870ರಲ್ಲಿ ಲೂಯಿಗೆ 49 ವರ್ಷ ವಯಸ್ಸಾಗಿದ್ದಾಗ ಫ್ರಾಂಕೋ ಪ್ರಷ್ಯನ್ ಯುದ್ಧ ಪ್ರಾರಂಭವಾಯಿತು. ಲೂಯಿ ತನ್ನ ಮನೆ ಬಿಟ್ಟು ಸಾವಿರಾರು ಜನರೊಂದಿಗೆ ಸಣ್ಣ ಆಶ್ರಯ ತಾಣದಲ್ಲಿ ಇರಬೇಕಾಗಿ ಬಂತು. ಅಲ್ಲಿ ಊಟದ ಕೊರತೆಯೂ ಇತ್ತು. 1871ರಲ್ಲಿ ಯುದ್ಧ ಮುಗಿದು ಲೂಯಿ ತನ್ನ ಅಂಗಡಿಗೆ ವಾಪಸ್ ಬಂದಾಗ ಅಲ್ಲಿ ಎಲ್ಲವೂ ನಾಶವಾಗಿತ್ತು. ಕಿಟಕಿಗಳು ಒಡೆದಿದ್ದವು, ಮೆಷಿನ್ಗಳನ್ನು ಕಳವು ಮಾಡಲಾಗಿತ್ತು. ಅವರು ಇಷ್ಟು ವರ್ಷ ಕಷ್ಟಪಟ್ಟು ಕಟ್ಟಿದ ಸಾಮ್ರಾಜ್ಯ ಧೂಳೀಪಟವಾಗಿತ್ತು. ಆದರೆ ಅವರು ಸೋಲೊಪ್ಪಿಕೊಳ್ಳಲಿಲ್ಲ. ತನ್ನಲ್ಲಿದ್ದ ಉಳಿತಾಯದ ಹಣವನ್ನು ಬಳಸಿ ಬಿಸಿನೆಸ್ಸನ್ನು ಮೊದಲಿಗಿಂತಲೂ ಉತ್ತಮವಾಗಿ ರೀಬಿಲ್ಡ್ ಮಾಡುವುದಾಗಿ ಶಪಥ ಮಾಡಿದರು. ಯುದ್ಧದ ಕಾರಣದಿಂದ ನಗರದಲ್ಲಿ ಹಲವು ಅಂಗಡಿಗಳು ಬಾಡಿಗೆಗೆ ಲಭ್ಯವಿದ್ದವು. ಲೂಯಿ ಇದರ ಲಾಭ ಪಡೆದು ಪ್ಯಾರಿಸ್ನ ಅತ್ಯಂತ ಶ್ರೀಮಂತ ಮತ್ತು ಪ್ರತಿಷ್ಠಿತ ಏರಿಯಾದಲ್ಲಿ ರೈಲ್ವೆ ಸ್ಟೇಷನ್ ಮತ್ತು ಗ್ರಾಂಡ್ ಹೋಟೆಲ್ ಪಕ್ಕದಲ್ಲೇ ಹೊಸ ಅಂಗಡಿ ತೆರೆದರು. 1872ರ ಹೊತ್ತಿಗೆ ಅವರು ಬೀಚ್ ಕ್ಯಾನ್ವಾಸ್ ಮೇಲೆ ಗೆರೆಗಳಿರುವ ಹೊಸ ವಿನ್ಯಾಸದ ಲಗೇಜ್ ಬಿಡುಗಡೆ ಮಾಡಿದರು. ಇದು ಭಾರೀ ಪಾಪ್ಯುಲರ್ ಆಯಿತು. ಬೇರೆ ಬ್ರ್ಯಾಂಡ್ಗಳು ಇದನ್ನು ನಕಲು ಮಾಡಲು ಪ್ರಯತ್ನಿಸಿದರು. ಲೂಯಿ ವಿಟಾನ್ ಕ್ವಾಲಿಟಿಯನ್ನು ಯಾರಿಗೂ ಮ್ಯಾಚ್ ಮಾಡಲು ಸಾಧ್ಯವಾಗಲಿಲ್ಲ. ಮುಂದಿನ 20 ವರ್ಷಗಳ ಕಾಲ ಲೂಯಿ ಇದೇ ಅಂಗಡಿಯಲ್ಲಿ ಕೆಲಸ ಮಾಡಿದರು ಮತ್ತು ತಮ್ಮ 70ನೇ ವಯಸ್ಸಿನಲ್ಲಿ ನಿಧನರಾದರು. ಲೂಯಿ ಅವರ ನಿಧನದ ನಂತರ ಅವರ ಮಗ ಜಾರ್ಜ್ ಬಿಸಿನೆಸ್ ಜವಾಬ್ದಾರಿ ತೆಗೆದುಕೊಂಡು ಬ್ರ್ಯಾಂಡನ್ನು ಜಾಗತಿಕವಾಗಿ ವಿಸ್ತರಿಸಿದರು. ಈ ಸಮಯದಲ್ಲಿ ಲೂಯಿ ವಿಟಾನ್ ಬ್ಯಾಗ್ಗಳ ನಕಲಿ ಹಾವಳಿ ಹೆಚ್ಚಾಗಿದ್ದರಿಂದ ಜಾರ್ಜ್ ಅವರು 1896ರಲ್ಲಿ ತಮ್ಮ ತಂದೆಯ ನೆನಪಿಗಾಗಿ ಅವರ ಹೆಸರಿನ ಮೊದಲ ಅಕ್ಷರಗಳನ್ನು ಬಳಸಿ ಇವತ್ತಿನ ಐಕಾನಿಕ್ ಎಲ್ವಿ ಮೊನೋಗ್ರಾಮ್ ಲೋಗೋವನ್ನು ವಿನ್ಯಾಸಗೊಳಿಸಿದರು. ಇದರೊಂದಿಗೆ ಕಳ್ಳರು ಮುರಿಯಲಾಗದ ಕ್ರಾಂತಿಕಾರಿ ಲಾಕ್ ಸಿಸ್ಟಮ್ ಅನ್ನು ಕೂಡ ಸೂಟ್ಕೇಸ್ಗಳಿಗೆ ಅಳವಡಿಸಿದರು. 1925ರಲ್ಲಿ ಮತ್ತೊಬ್ಬ ಫ್ಯಾಷನ್ ದಿಕ್ಸೂಚಿ ಕೋಕೋ ಚಾನೆಲ್ ತನಗಾಗಿ ಒಂದು ಸಣ್ಣ ಹ್ಯಾಂಡ್ಬ್ಯಾಗ್ ಡಿಸೈನ್ ಮಾಡಲು ಲೂಯಿ ವಿಟಾನ್ಗೆ ಆರ್ಡರ್ ಕೊಟ್ಟಳು. ಅದೇ ಮುಂದೆ ವಿಶ್ವಪ್ರಸಿದ್ಧ ಆಲ್ಮಾ ಬ್ಯಾಗ್ ಆಗಿ ಮಾಸ್ ಪ್ರೊಡಕ್ಷನ್ ಆಯಿತು. ಇದರ ನಂತರ ಕಂಪನಿಯು ಕೀಪಾಲ್ ಸ್ಪೀಡಿಯಂತಹ ಹಲವು ಸಣ್ಣ ಬ್ಯಾಗ್ಗಳನ್ನು ಬಿಡುಗಡೆ ಮಾಡಿತು. ಜಾರ್ಜ್ ವಿಟಾನ್ 1936ರಲ್ಲಿ ನಿಧನರಾದರು ಮತ್ತು ಬಿಸಿನೆಸ್ ಅವರ ಮಗ ಗ್ಯಾಸ್ಟನ್ ಲೂಯಿ ಕೈ ಸೇರಿತು. ಗ್ಯಾಸ್ಟನ್ ಬಿಸಿನೆಸ್ ವಹಿಸಿಕೊಂಡ ಕೆಲವೇ ವರ್ಷಗಳಲ್ಲಿ ಎರಡನೇ ಮಹಾಯುದ್ಧ ಶುರುವಾಯಿತು. ಫ್ರಾನ್ಸ್ ಅನ್ನು ನಾಜಿ ಜರ್ಮನಿ ವಶಪಡಿಸಿಕೊಂಡಿತು. ಗ್ಯಾಸ್ಟನ್ ವಿಟಾನ್ ತನ್ನ ಬಿಸಿನೆಸ್ಸನ್ನು ನಾಶದಿಂದ ಬಚಾವ್ ಮಾಡಲು ನಾಜಿ ಜರ್ಮನಿಯ ಜೊತೆ ಕೈಜೋಡಿಸಿ ಸಹಭಾಗಿತ್ವ ಮಾಡಿಕೊಂಡರು. ಸ್ಟೆಫನಿ ಬಾನ್ವಿನ್ಸಿ ಎಂಬ ಲೇಖಕಿ ತನ್ನ ಸಂಶೋಧನೆಯಲ್ಲಿ ಕಂಪನಿಯು 1930ರಿಂದ 1945ರವರೆಗಿನ ತನ್ನ ಎಲ್ಲಾ ದಾಖಲೆಗಳನ್ನು ಬೆಂಕಿಯಲ್ಲಿ ನಾಶವಾಗಿದೆ ಎಂದು ಮುಚ್ಚಿಡಲು ಪ್ರಯತ್ನಿಸಿದ್ದನ್ನು ಪತ್ತೆಹಚ್ಚಿದರು. ಆದರೆ ಹಳೆಯ ಐತಿಹಾಸಿಕ ದಾಖಲೆಗಳನ್ನು ಕೆದಕಿದಾಗ ನಾಜಿ ಆಡಳಿತದ ಸಮಯದಲ್ಲಿ ಉಳಿದ ಬ್ರ್ಯಾಂಡ್ಗಳು ಮುಚ್ಚಿಹೋದರೂ ಲೂಯಿ ವಿಟಾನ್ ಮಾತ್ರ ನಾಜಿಗಳ ಜೊತೆ ಸಹಕರಿಸಿ ತನ್ನ ಗ್ಲಾಮರಸ್ ಅಂಗಡಿಯನ್ನು ನಡೆಸುತ್ತಿತ್ತು ಎಂಬ ಕರಾಳ ಸತ್ಯ ಬಯಲಾಯಿತು. ಕಂಪನಿಗೆ ತನ್ನ ಇತಿಹಾಸದ ಈ ಪುಟದ ಬಗ್ಗೆ ನಾಚಿಕೆ ಇರಬಹುದು, ಆದರೆ ಗ್ಯಾಸ್ಟನ್ ಬ್ರ್ಯಾಂಡ್ ಬದುಕಿಸಲು ಬೇರೆ ದಾರಿಯಿಲ್ಲದೆ ಆ ನಿರ್ಧಾರ ಮಾಡಿದರು. ಅವತ್ತು ಅವರು ಶತ್ರುಗಳ ಜೊತೆ ಕೈ ಜೋಡಿಸೋ ನಿರ್ಧಾರ ತಗೊಳ್ಳದೇ ಇದ್ದಿದ್ರೆ ಇವತ್ತು ಅವರ ಬ್ರ್ಯಾಂಡ್ಗಳು ಇರ್ತಾನೇ ಇರಲಿಲ್ಲ. 1970ರಲ್ಲಿ ಗ್ಯಾಸ್ಟನ್ ನಿಧನರಾದ ನಂತರ ಅವರ ಅಳಿಯ ಹೆನ್ರಿ ರಾಕಾಮಿಯರ್ ಬಿಸಿನೆಸ್ ಹೆಡ್ ಆದರು. ಹೆನ್ರಿ ಅವರಿಗೆ ಈಗಾಗಲೇ ಬಿಸಿನೆಸ್ ಅನುಭವ ಇದ್ದಿದ್ದರಿಂದ ಅವರು ಲೂಯಿ ವಿಟಾನ್ ಅನ್ನು ಕೇವಲ ಕೌಟುಂಬಿಕ ಬಿಸಿನೆಸ್ ಆಗಿ ಉಳಿಸದೆ ಒಂದು ಬೃಹತ್ ಕಾರ್ಪೊರೇಷನ್ ಆಗಿ ಬದಲಾಯಿಸಿದರು. ಅವರು ಹೋಲ್ಸೇಲ್ ಬಿಸಿನೆಸ್ ಮಾಡೆಲ್ ಅನ್ನು ರಿಟೇಲ್ಗೆ ಬದಲಾಯಿಸಿ ಜಪಾನ್ ಸೇರಿದಂತೆ ಹಲವು ದೇಶಗಳಿಗೆ ವಿಸ್ತರಿಸಿದರು. ಕೇವಲ 6 ವರ್ಷಗಳಲ್ಲಿ ಕಂಪನಿಯ ಸೇಲ್ಸ್ $20 ಮಿಲಿಯನ್ ನಿಂದ $260 ಮಿಲಿಯನ್ ಏರಿತು. 1984ರ ಹೊತ್ತಿಗೆ ಕಂಪನಿಯ ಸೇಲ್ಸ್ $1 ಬಿಲಿಯನ್ ತಲುಪಿತು. ಹೆನ್ರಿ ಅವರು ಲೂಯಿ ವಿಟಾನ್ ಅನ್ನು ಮೋಯೆಟ್ ಹೆನೆಸಿ ದುಬಾರಿ ಡ್ರಿಂಕ್ಸ್ ಕಂಪನಿ ಜೊತೆ ವಿಲೀನಗೊಳಿಸಿ LVMH ಎಂಬ ಹೊಸ ಮೆಗಾ ಗ್ರೂಪ್ ರಚಿಸಿದರು. ಆದರೆ ವಿಲೀನದ ನಂತರ ಹೆನ್ರಿ ಮತ್ತು ಮೋಯೆಟ್ ಹೆನ್ನಿಸಿಯ ಪ್ರೆಸಿಡೆಂಟ್ ನಡುವೆ ಭಾರೀ ಜಗಳ ಶುರುವಾಯಿತು. ಈ ಪರಿಸ್ಥಿತಿಯನ್ನು ಹ್ಯಾಂಡಲ್ ಮಾಡಲು ಹೆನ್ರಿ ತನಗೆ ಪರಿಚಯವಿದ್ದ ಒಬ್ಬ ಯುವ ರಿಯಲ್ ಎಸ್ಟೇಟ್ ಡೆವಲಪರ್ನನ್ನು ಇನ್ವೆಸ್ಟರ್ ಆಗಿ ಒಳಗೆ ಕರೆತಂದರು. ಆ ವ್ಯಕ್ತಿಯೇ ಬರ್ನಾರ್ಡ್ ಅರ್ನಾಲ್ಟ್. ಆದರೆ ಹೆನ್ರಿ ಮಾಡಿದ ಈ ನಿರ್ಧಾರ ಅವರ ಪಾಲಿಗೆ ಭೀಕರವಾಗಿ ತಿರುಗುಬಾಣವಾಯಿತು. ಬರ್ನಾರ್ಡ್ ಅರ್ನಾಲ್ಟ್ ರಹಸ್ಯವಾಗಿ ಲೂಯಿ ವಿಟಾನ್ನ 43ರಷ್ಟು ಷೇರುಗಳನ್ನು ಖರೀದಿಸಿದರು ಮತ್ತು ಮೋಯೆಟ್ ಹೆನ್ನಿಸಿ ಕುಟುಂಬದ ಸಪೋರ್ಟ್ ಪಡೆದು ಇಡೀ LVMH ಸಾಮ್ರಾಜ್ಯದ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡರು. ಹೆನ್ರಿ ತನಗೆ ನಂಬಿಕೆ ದ್ರೋಹವಾಗಿದೆ ಎಂದು ಬರ್ನಾರ್ಡ್ ವಿರುದ್ಧ ಕೋರ್ಟ್ ಮೆಟ್ಟಿಲೇರಿದರು. ಕೋರ್ಟ್ ಬರ್ನಾರ್ಡ್ ಪರವಾಗಿಯೇ ತೀರ್ಪು ನೀಡಿತು. ಹೆನ್ರಿ ಕೋಪದಿಂದ ಕಂಪನಿಯನ್ನೇ ಬಿಟ್ಟು ಹೊರನಡೆದರು.
100 ವರ್ಷಗಳ ಇತಿಹಾಸದಲ್ಲೇ ಮೊದಲ ಬಾರಿಗೆ ವಿಟಾನ್ ಕುಟುಂಬದ ಯಾರೊಬ್ಬರೂ ಕಂಪನಿಯಲ್ಲಿ ಉಳಿಯಲಿಲ್ಲ. ಬರ್ನಾರ್ಡ್ ಅರ್ನಾಲ್ಡ್ ಕಂಪನಿಯನ್ನು ವಶಪಡಿಸಿಕೊಂಡ ನಂತರ ಆರಂಭದಲ್ಲಿ ಸೇಲ್ಸ್ ಕುಸಿತ ಕಂಡರು. ಅವರು ಫ್ಯಾಷನ್ ಡಿಸೈನರ್ಗಳ ಜೊತೆ ಕೊಲಾಬರೇಷನ್ ಮಾಡುವ ಮೂಲಕ ಬ್ರ್ಯಾಂಡ್ಗೆ ಹೊಸ ರೂಪ ನೀಡಿದರು. 1997ರಲ್ಲಿ ಮಾರ್ಕ್ ಜೇಕಬ್ಸ್ ಕ್ರಿಯೇಟಿವ್ ಡೈರೆಕ್ಟರ್ ಆಗಿ ಬಂದು ವಾಚ್, ಜ್ಯುವೆಲ್ಲರಿ ಮತ್ತು ಸನ್ಗ್ಲಾಸ್ಗಳನ್ನು ಪರಿಚಯಿಸಿದರು. ಇತ್ತೀಚೆಗೆ ಲೂಯಿ ವಿಟಾನ್ ಸುಪ್ರೀಂ ಬ್ರ್ಯಾಂಡ್ ಜೊತೆ ಮಾಡಿಕೊಂಡ ಕೊಲಾಬರೇಷನ್ ಭಾರಿ ಹಿಟ್ ಆಯಿತು. ಇವುಗಳ ಒಂದು ಹೂಡಿ ಬೆಲೆಯೇ ಇವತ್ತು $5,000ಗಿಂತ 4 ಲಕ್ಷ ರು ಹೆಚ್ಚಿದೆ. ನಕಲಿ ಬ್ಯಾಗ್ಗಳ ಕಾಟದಿಂದ ಪ್ರತಿ ವರ್ಷ ನೂರಾರು ಕೋಟಿ ನಷ್ಟವಾಗುತ್ತಿದ್ದರು. 168 ವರ್ಷಗಳ ಇತಿಹಾಸವಿರುವ ಲೂಯಿ ವಿಟಾನ್ ಇವತ್ತಿಗೂ ಜಗತ್ತಿನ ನಂಬರ್ 1 ಫ್ಯಾಷನ್ ಬ್ರ್ಯಾಂಡ್ ಆಗಿ ಮುನ್ನುಗ್ಗುತ್ತಿದೆ. ಇವತ್ತು ಇದರ ಮೌಲ್ಯ $39 ಬಿಲಿಯನ್ ಮತ್ತು ಜಗತ್ತಿನಾದ್ಯಂತ 400ಕ್ಕೂ ಹೆಚ್ಚು ಸ್ಟೋರ್ಗಳಿವೆ. ಆದರೆ ಇದೆಲ್ಲವೂ ಶುರುವಾಗಿದ್ದು ಮಾತ್ರ ಮನೆಯಿಂದ ಓಡಿಬಂದ ಒಬ್ಬ ಅನಾಥ ಬಡ ಹದಿಹರೆಯದ ಹುಡುಗನಿಂದ. ನಿಮ್ಗೇನು ಅನ್ಸುತ್ತೆ? ಲೂಯಿ ವಿಟಾನ್ ಬ್ಯಾಗ್ಗಳ ಬೆಲೆ ಅತಿಯಾಯ್ತಾ ಅಥವಾ ಅದರ ಕ್ವಾಲಿಟಿಗೆ ಆ ಬೆಲೆ ಯೋಗ್ಯವಾಗಿದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ಮುಂದಿನ ಬಿಸಿನೆಸ್ ರಹಸ್ಯಗಳಿಗಾಗಿ ಈಗಲೇ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.